ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಮತ್ತೆ ಹಾಗೆ ಫಸ್ಟ್ ಆಫ್ ಆಲ್ ಇದೀಗ ಬೆಳಗ್ಗೆ ಇನ್ನು ನಾನು ಬೆಳಗಿನ ಅಡಿಗೆ ರೂಟೀನ್ ಶುರು ಮಾಡ್ಬೇಕು ಅಷ್ಟೇ. ಆದ್ರೆ ಬೆಳಗ್ಗೆ ಎದ್ದು ಕೂಡ ತುಂಬಾ ಹಸಿವೆ ಆಗ್ತಾ ಇರ್ತದೆ ನನ್ಗೆ. ಇದು ಗೋಧಿ ಹಿಟ್ಟು ಮತ್ತೆ ವಾಲ್ನಟ್ ಹಾಕಿ ಮಾಡಿರುವಂತ ಲಡ್ಡು. ವಾಲ್ನಟ್ ಪ್ರಮಾಣ ಜಾಸ್ತಿ ಇದೆ ಇದರಲ್ಲಿ. ಈ ಲಡ್ಡು ಆಲ್ರೆಡಿ ಖಾದಾಮಿಯಲ್ಲಿ ನಾನು ಲಾಂಚ್ ಮಾಡಿದ್ದೇನೆ. www.khadami.in ಗೆ ಹೋಗಿ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು. ನಾನು ವಾಟ್ಸ್ಆಪ್ ನಲ್ಲಿ ಆರ್ಡರ್ಸ್ ತಗೊಳ್ಳೋದಿಲ್ಲ. ವಾಟ್ಸ್ಆಪ್ ನಂಬರ್ ಅಲ್ಲಿ ನೀವು ರಿಕ್ವೆಸ್ಟ್ ಕಳಿಸಿದ್ರೆ ಡೈರೆಕ್ಟ್ ಆಗಿ ನಾನಲ್ಲಿ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಆರ್ಡರ್ ಮಾಡಿ ಅಂತ. ಸೊ ಯಾರಿಗೆಲ್ಲ ಬೇಕು ವೆಬ್ಸೈಟ್ಗೆ ಹೋಗಿ ಆರ್ಡರ್ ಪ್ಲೇಸ್ ಮಾಡಬಹುದು. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಗೆ ನಾನು ರವೆ ಇಡ್ಲಿ ಮಾಡ್ತಾ ಇದ್ದೇನೆ. ಆದ್ರೆ ಉಪ್ಪಿಟ್ಟು ಮಿಕ್ಸ್ ಬಳಸ್ಕೊಂಡು ಮಾಡ್ತಾ ಇದ್ದೇನೆ. ಈ ಹಿಂದೆ ಯಾವತ್ತೋ ಒಂದ್ಸರಿ, ತುಂಬಾ ಟೈಮ್ ಆಯ್ತು ಇದು ಕಮೆಂಟ್ ಎಲ್ಲ ಕೇಳಿ, ಉಪ್ಪಿಟ್ಟು ಮಿಕ್ಸ್ ನ ಬಳಸ್ಕೊಂಡು ಇಡ್ಲಿ ಮಾಡ್ಬೋದಂತ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು. ನಾನು ಹೌದು ಅಂತ ಹೇಳಿದೆ, ಬಟ್ ಅದು ಹೇಗ್ ಮಾಡೋದಂತ ತೋರಿಸಿರ್ಲಿಲ್ಲ. ಇವತ್ತನ್ನ ಮಾಡಿ ತೋರಿಸ್ತೇನೆ. ಬನ್ನಿ ಈಗ ಸೀದಾ ಅಡಿಗೆ ಶುರು ಮಾಡೋಣ. ಇಲ್ಲಿ ನಾನು ಖಾದಾಮಿ ಉಪ್ಮಾ ಮಿಕ್ಸ್ ಪ್ಯಾಕ್ ತಗೊಂಡಿದ್ದೀನಿ. ಇದು ಒಂದು ಪ್ಯಾಕ್ 250 ಗ್ರಾಮ್ಸ್ ಇದೆ. ಸೇಮ್ ಉಪ್ಪಿಟ್ಟು ಮಾಡುವ ಪ್ರೀಮಿಕ್ಸೇ ಇದು. ಇದನ್ನ ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇದರಲ್ಲಿ ಅಂದಾಜು ಒಂದು 10 ರಿಂದ 12 ಇಡ್ಲಿ ಮಾಡ್ಬೋದು. ಇದಕ್ಕೆ ತಾಜಾ ಮೊಸರು ಹಾಕ್ಕೊಳ್ಬೇಕು. ಸುಮಾರು ಮೆಜರ್ಮೆಂಟ್ ಕಪ್ ಅಂದಾಜಲ್ಲಿ ಹೇಳುವುದಿದ್ರೆ ಸುಮಾರು ಒಂದು ಅರ್ಧದಿಂದ 3/4 ಕಪ್ ಮೊಸರು ಹಾಕ್ಕೊಳ್ಬೋದು. ತುಂಬ ಹುಳಿ ಮೊಸರು ಬೇಡ. ಇದನ್ನ ಮೊಸರನ್ನ ಹಾಕಿ ಈ ಉಪ್ಮಾ ಪ್ರೀಮಿಕ್ಸ್ ಏನಿದೆ ಮೊಸರು ಹಾಕಿ ಕಲಸಿ ಇಡಬೇಕು. ಉಪ್ಪು ಖಾರ ಏನೂ ಹಾಕೋದು ಬೇಡ, ಇದರಲ್ಲಿ ಎಲ್ಲವೂ ಇದೆ. ಆದರೆ ಯಾವುದೇ ಪ್ರಿಸರ್ವೇಟಿವ್ ನಾವು ಹಾಕಿಲ್ಲ ಉಪ್ಮಾ ಮಿಕ್ಸಿಗೆ. ಈಗ ಇದನ್ನ ಕಲಸಿ ಒಂದು 10 ನಿಮಿಷ ಹಾಗೆ ಬಿಟ್ಟುಬಿಡ್ತೇನೆ. ಆ ಗ್ಯಾಪಲ್ಲಿ ಕೊಕೊನಟ್ ಚಟ್ನಿ ಮಾಡ್ಕೊಂಡಿದ್ದೇನೆ ಇಲ್ಲಿ ಇಡ್ಲಿಗೆ. ಈಗ ಏನಾಗ್ತದೆ ಅಂದರೆ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿರ್ತದೆ. ರವೆ ಬೇಗ ತೇವಾಂಶನ ಹೀರ್ಕೊಳ್ಳೋದ್ರಿಂದ ಗಟ್ಟಿಯಾಗಿರ್ತದೆ. ಈಗ ಇದಕ್ಕೆ ನೀರು ಹಾಕಿ ರವೆ ಇಡ್ಲಿ ಹಿಟ್ಟಿನ ಸ್ಥಿರತೆಗೆ ತಂದ್ಕೊಳ್ಬೇಕು. ಆ ಪ್ಯಾಕಲ್ಲೇ ಸ್ವಲ್ಪ ಉಪ್ಮಾ ಮಿಕ್ಸ್ ಇದು ಪುಡಿ ಇದ್ದಿದ್ದರಿಂದ ಅದಕ್ಕೆ ನಾನು ನೀರು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಂತದಲ್ಲಿ ಬೇಕಿದ್ರೆ ನೀವು ಕುಕ್ಕಿಂಗ್ ಸೋಡಾ ಒಂದು ಚಿಟಿಕೆ ಆಗುವಷ್ಟು ಹಾಕಿ, ಒಂದು 1/4 ಚಮಚ ಆಗುವಷ್ಟು ಹಾಕ್ಬೋದು. ಕುಕ್ಕಿಂಗ್ ಸೋಡಾ ಹಾಕೋದ್ರಿಂದ ಇಡ್ಲಿ ಉಬ್ಬಿ ಬರ್ತದೆ. ಆದರೆ ಕೆಲವರಿಗೆ ಕುಕ್ಕಿಂಗ್ ಸೋಡಾದ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನಿಲ್ಲಿ ಬಳಸ್ತಾ ಇಲ್ಲ. ಸೋಡಾ ಬೇಕಿದ್ರೆ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಸೋಡಾ ಹಾಕಿದ ಮೇಲೆ ಮತ್ತೆ ಅದು ಹಿಟ್ಟನ್ನು ತುಂಬ ಹೊತ್ತು ಇಡಬಾರ್ದು, ತಕ್ಷಣವೇ ಇಡ್ಲಿ ಮಾಡ್ಕೊಳ್ಬೇಕು. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೇನೆ. ಇಡ್ಲಿ ತಟ್ಟೆಗೆ ಎಣ್ಣೆ ಸವರ್ಕೊಂಡು ಮಾಡಿರೋ ಇಡ್ಲಿ ಹಿಟ್ಟನ್ನು ಅದರೊಳಗೆ ಫಿಲ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೇನೆ. ನಾವು ಈ ಉಪ್ಮಾ ಪ್ರೀಮಿಕ್ಸ್ ಮಾಡುವಾಗ ರವೆನ ಚೆನ್ನಾಗಿ ಹುರಿದಿರ್ತೇವೆ, ಹಾಗಾಗಿ ಇಲ್ಲಿ ಅದು ಭಾಳ ಬೇಗ ಬೇಯ್ತದೆ. ಮಧ್ಯಮದಿಂದ ದೊಡ್ಡ ಉರಿಯಲ್ಲೇ ಇಟ್ಕೊಂಡು ಬೇಯಿಸಬೇಕು. ಒಂದು 12 ರಿಂದ 13 ನಿಮಿಷದಲ್ಲಿ ಇಡ್ಲಿ ರೆಡಿ ಆಗ್ತದೆ. ಹಾಗೆ ಇಲ್ಲಿ ನಾನು ಖಾದಾಮಿ ಕಷಾಯ ಮಾಡ್ತಾ ಇದ್ದೇನೆ. ಖಾದಾಮಿ ಕಷಾಯ ಪೌಡರ್ನ ಬಳಸಿ ಸುಮಾರು 1/2 ಲೀಟರ್ ಹಾಲಿಗೆ ಆದರೆ 3 ಟೀ ಸ್ಪೂನ್ ಆಗುವಷ್ಟು ಕಷಾಯ ಪುಡಿ ಬೇಕಾಗ್ತದೆ. ಹಾಗೆ ನಾನು ಕೊಕೊನಟ್ ಶುಗರ್ ಬಳಸ್ತಾ ಇದ್ದೇನೆ. ಇಲ್ಲಿ ನೀವು ಬೆಲ್ಲ ಹಾಕೋದಿದ್ರೆ ಕಷಾಯನ ಇಳಿಸಿ ಅದನ್ನು ಗಾಳಿಸಿ ನಂತರ ಸ್ವಲ್ಪ ಬೆಲ್ಲದ ಹುಡಿ ಹಾಕ್ಬೋದು, ಅಥವಾ ಸಕ್ಕರೆ ಕೂಡ ಹಾಕ್ಬೋದು. ಕಷಾಯನೂ ಕೂಡ ರೆಡಿ ಆಗ್ತದೆ. ಇಲ್ಲಿ ಇಡ್ಲಿ ಆಗಿದೆ. ಈಗ ನೋಡಿ, ನಾನು ಒಂದು ನಿಮಗೆ ತೋರಿಸ್ತೇನೆ. ತುಂಬ ಸಾಫ್ಟಾಗಿ ಬರ್ತದೆ, ಯಾವುದೇ ಪ್ರಿಸರ್ವೇಟಿವ್ ಇಲ್ಲ. ನಮ್ಮ ಯಾವುದೇ ಫುಡ್ ಪ್ರಾಡಕ್ಟ್ನಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇರೋದಿಲ್ಲ, ಮತ್ತು ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ. ಸ್ವಚ್ಛವಾದ ವಾತಾವರಣದಲ್ಲಿ ಮಾಡ್ತೇವೆ, ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಡ್ತೇವೆ. ಎಷ್ಟು ಮೃದುವಾಗಿ ಬಂದಿದೆ ನೋಡಿ ಇಡ್ಲಿ. ಇದು ಸೋಡಾ ಹಾಕಿ ಮಾಡಿದರೆ ಇನ್ನೂ ಕೂಡ ಈ ಹೋಟೆಲಲ್ಲಿ ಸಿಗುವ ಹಾಗೆ ಉಬ್ಬಿ ಬರ್ತಿತ್ತು. ನಾನಿಲ್ಲಿ ಹಾಕದೇ ಇರೋದ್ರಿಂದ ನಿಮಗೆ ಅಷ್ಟು ಉಬ್ಬಿ ಕಾಣ್ತಾ ಇಲ್ಲ. ಬಟ್ ರುಚಿಗೆ ಮಾತ್ರ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗ್ತದೆ. ಇಡ್ಲಿ ರೆಡಿ ಆಯಿತು. ಹಾಗೆ ಖಾದಾಮಿ ಕಷಾಯ ಪುಡಿನ ಬಳಸ್ಕೊಂಡು ಮಾಡಿರೋ ಕಷಾಯ ಕೂಡ ರೆಡಿ ಆಯಿತು. ನಮ್ಮ ಎಲ್ಲ ಖಾದಾಮಿ ಫುಡ್ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಲಿಕ್ಕೆ ನೀವು ವಿಸಿಟ್ ಮಾಡಬೇಕಾಗಿರೋದು www.khadami.in. ಅಲ್ಲಿಂದ ನೀವು ಡೈರೆಕ್ಟಾಗಿ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡಬಹುದು. ಮಧ್ಯಾಹ್ನದ ಊಟಕ್ಕೆ ಬಟಾಣಿ ಸುಕ್ಕ ಮಾಡೋಣ ಅಂತ. ಬಟಾಣಿ ಹೇಗ್ ಬೇಯ್ತದೋ ಗೊತ್ತಿಲ್ಲ. ಇದೀಗ ಪ್ಯಾಕ್ ಓಪನ್ ಮಾಡಿರೋದು. ಕೆಲವೊಂದ್ಸರಿ 2 ವಿಷಲಿಗೆ ಪೂರ್ತಿ ಮೆತ್ತಗಾಗಿ ಬೆಂದ್ಬಿಡ್ತದೆ. ಕೆಲವೊಂದ್ಸರಿ 7-8 ವಿಷಲ್ ಬರ್ಸಿದ್ರು ಕೂಡ ಬೇಯೋದಿಲ್ಲ ಕಾಳು. ನೋಡೋಣ ಬೇಯ್ತದೋ ಇಲ್ವಾ ಅಂತ. ಮೂರು ವಿಷಲ್ ಆಯ್ತು. ಸಾಧಾರಣ ಬೆಂದಿದೆ, ಸುಕ್ಕ ಮಾಡ್ಲಿಕ್ಕೆ ಕರೆಕ್ಟ್ ಇದೆ. ಇಷ್ಟೇ ಸಾಕು ಅನ್ಕೊಳ್ತೇನೆ. ಈರುಳ್ಳಿ ಹೆಚ್ಕೊಂಡಿದ್ದೇನೆ, ಟೊಮೆಟೊ ಹೆಚ್ಕೊಂಡಿದ್ದೇನೆ, ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ತೊಳೆದು ಜಜ್ಜಿ ಇಟ್ಕೊಂಡಿದ್ದೇನೆ. ಶುಂಠಿ ಬೇಡ ಈ ರೆಸಿಪಿಗೆ. ಸೊ ಈಗ ಫಸ್ಟ್ ಮಾಡ್ಬೇಕಾಗಿರೋದು, ಬಾಣಲೆ ಬಿಸಿ ಆಗಿದೆ. ಕಾಯಿ ತುರಿನ
ಹಾಕಿ ಹುರಿಬೇಕು. ಎಣ್ಣೆ ಏನು ಬೇಡ, ಹಾಗೆ ಹುರ್ಕೊಳ್ಬೇಕು. ಹುರಿದಿರೋ ಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಸುಕ್ಕ ಇದೇ ಬಾಣಲೆಯಲ್ಲಿ ಮಾಡೋಣ. ಇದಕ್ಕೆ ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿ 2 ಚಮಚ ಹಾಕ್ತಾ ಇದ್ದೇನೆ. ನಾನು ಬೇಯಿಸಿರೋ ಬಟಾಣಿ ಪೂರ್ತಿ ಇವತ್ತೇ ಮಾಡೋದಿಲ್ಲ, ಸ್ವಲ್ಪ ತೆಗೆದು ಬಾಕ್ಸ್ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಳ್ತೇನೆ. ಪುಡಿ ಮಾಡ್ಬೇಕು, ನೀರೇನು ಹಾಕಬಾರ್ದು. ನಮ್ಮ ಕರಾವಳಿ ಕಡೆ ಮಾಡೋ ಯಾವುದೇ ಅಡುಗೆಗೆ ತೆಂಗಿನೆಣ್ಣೆ ಬಳಕೆ ಜಾಸ್ತಿ. ಅದರಲ್ಲಿಯೂ ಸುಕ್ಕ ಅಂತ ಬಂದ್ರೆ ಅದು ನಾನ್ ವೆಜ್ ಇಲ್ಲಿ ವೆಜ್ ಇಲ್ಲಿ ತೆಂಗಿನೆಣ್ಣೆನೆ ಬಳಸ್ತೇವೆ. ಈಗ ನಾನು ತೆಂಗಿನೆಣ್ಣೆ ಹಾಕ್ತಾ ಇರೋದು. ಮತ್ತೆ ಸುಕ್ಕಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೀಳ್ತದೆ, ನೀವು ನಿಮ್ಮ ಅವಶ್ಯಕತೆಗೆ ಸರಿಯಾಗಿ ಹಾಕೊಳ್ಳಿ. ಈಗ ಒಗ್ಗರಣೆಗೆ ಒಂದೊಂದಾಗಿ ಹಾಕೋಣ. ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ. ಇದು ಈ ಟೊಮೆಟೊ ತುಂಬಾ ಹುಳಿ ಇದೆ, ನಾನು ಬೇರೆ ಪಲ್ಯಕ್ಕೆ ಹಾಕಿದಾಗ ನೋಡಿದ್ದೇನೆ. ಹಾಗಾಗಿ ಇವತ್ತು ಹುಣಸೆ ಹಣ್ಣಾಗ್ಲಿ ಲಿಂಬೆ ರಸ ನಾನು ಹಾಕ್ತಾ ಇಲ್ಲ, ಅಷ್ಟು ಹುಳಿ ಇದೆ ಇದು. ನೀವು ಬೇಕಿದ್ರೆ ಹುಣಸೆ ಹಣ್ಣಾದ್ರೂ ಹಾಕ್ಬೋದು, ಅಥವಾ ಲಿಂಬೆ ರಸ ಆದ್ರೆ ಕೊನೆಯಲ್ಲಿ ಹಾಕ್ಬೋದು. ಉಪ್ಪು ಅರ್ಧ ಚಮಚ. ನಾನು ಕಾಯಿ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೇನೆ. ಈಗ ಒಂದು 5 ನಿಮಿಷ ಇದನ್ನ ಹೀಗೆ ಮುಚ್ಚಿ ಬಿಟ್ಬಿಡ್ಬೇಕು. ಸಣ್ಣ ಉರಿಯಲ್ಲಿ ಪಸೆ ಬಿಡ್ಬೇಕು ಸ್ವಲ್ಪ. ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತದೆ. ಈಗ ಇದಕ್ಕೆ ಬೇಯಿಸಿರೋ ಬಟಾಣಿ ಹಾಕೋದು. ಇದೇ ತರ ಬೇರೆ ಕಾಳುಗಳಲ್ಲೂ ಮಾಡಬಹುದು. ಮತ್ತೆ ಸ್ವಲ್ಪ ಉಪ್ಪು ಹಾಕಬೇಕು. ಬಟಾಣಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಸ್ವಲ್ಪ ಉಪ್ಪು. ನೀವು ಹುಳಿಗೆ ಹುಣಸೆಹಣ್ಣು ಹಾಕೋದಿದ್ರೆ ಕಾಯಿನ ರುಬ್ಬಿ ಪುಡಿ ಮಾಡುವಾಗ ಹಾಕೊಳ್ಳಿ. ಲಿಂಬೆ ರಸ ಹಾಕೋದಿದ್ರೆ ಕೊನೆಯಲ್ಲಿ ಹಾಕಿ. ನಾನು ಅದೆರಡನ್ನು ಹಾಕ್ತಾ ಇಲ್ಲ, ಆಗ್ಲೇ ಹೇಳಿದೆ. ನೀವು ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 3 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬಿಟ್ಟು ಬಿಡ್ಬೇಕು. ಈ ಕಡೆ ಕೋಸಂಬರಿಗೆ ನಾನು ಬರೀ ಅರ್ಧ ಬೀಟ್ರೂಟ್ ತಗೊಂಡಿದ್ದೇನೆ, ಇಬ್ಬರಿಗಾಗುವಷ್ಟಿದೆ ಇದು. ಯಾಕಂದ್ರೆ ಕೋಸಂಬರಿ ಎಲ್ಲ ಹೆಚ್ಚಿ ಉಳಿದ್ರೆ ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ತಿನ್ಲಿಕ್ಕೆ ಆಗುದಿಲ್ಲ. ತಕ್ಷಣಕ್ಕೆ ಒಗ್ಗರಣೆ ಕೊಟ್ಕೊಂಡು ಊಟ ಮಾಡ್ಲಿಕ್ಕೆ ಚೆನ್ನಾಗಿರ್ತದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಚಮಚ ತುಪ್ಪ. ನನ್ನ ಅಡಿಗೆ ಪಲ್ಯ ಎಲ್ಲ ಕಂಪ್ಲೀಟ್ ಆಗೋದು ತುಪ್ಪ ಹಾಕಿದ ಮೇಲೆ ಹೆಚ್ಚಾಗಿ ನೀವು ನೋಡಿರ್ಬೋದು, ಬಟ್ ತುಪ್ಪ ಹಾಕೋದು ಆಪ್ಷನಲ್. ಸೊ ಬಟಾಣಿ ಸುಕ್ಕ ರೆಡಿ. ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ನಾನೊಂದು ಒಗ್ಗರಣೆ ಕೊಡ್ತೇನೆ. ಇದು ಕೋಸಂಬರಿ ರೆಸಿಪಿ ಆಲ್ರೆಡಿ ಹಾಕಿದ್ದೇನೆ. ಮತ್ತೆ ನಾನು ನಿನ್ನೆನೆ ಅನ್ನ ಮಾಡಿ ಅದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೆ, ಕುಚ್ಚಲಕ್ಕಿ ಅನ್ನ. ಪ್ರೋಬಯೋಟಿಕ್ ರೈಸ್ ಬೇಸಿಕಲಿ, ಈಗಿನ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂತಿದೆ. ಮೊಸರು, ಅನ್ನ, ಬೀಟ್ರೂಟ್ ಕೋಸಂಬರಿ ಮತ್ತೆ ಬಟಾಣಿ ಸುಕ್ಕ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ. ಇದಾಗಿತ್ತು ಇವತ್ತಿನ ಕುಕಿಂಗ್. ಖಾದಾಮಿ ಪ್ರಾಡಕ್ಟ್ಸ್ಗಳನ್ನು ಬಳಸ್ಕೊಂಡು ಮಾಡಿರುವಂಥ ಅಡುಗೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಮ್ಮ ಎಲ್ಲ ಪ್ರಾಡಕ್ಟ್ಗಳನ್ನು ನೀವು ಕೂಡ ಬಳಸಿ ಫೀಡ್ಬ್ಯಾಕ್ನ ಖಂಡಿತವಾಗಿ ಕೊಡಿ. ಹಾಗೆ ನಾವು ವಾಟ್ಸಪ್ನಲ್ಲಿ ಆರ್ಡರ್ ತಗೊಳ್ಳೋದಿಲ್ಲ, ಡೈರೆಕ್ಟಾಗಿ ನಮ್ಮ ವೆಬ್ಸೈಟಿಗೆ ಹೋಗಿ ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಥ್ಯಾಂಕ್ ಯು.